ಉಪನಗರ ಲಿಮಿಟ್ಸ್ ಒಂದು ಮೊನ್ನೆ ರೋಡ್ನಲ್ಲಿ ಹೋಗ್ತಾರೆ ಇವತ್ತಿಗೆ ಚುಡಾಯಿಸಿ ಘಟನೆ ಆಗಿದೆ. ಬೈಕ್ ರೋಡ್ ರೋಮಿಗಳ ಸಂಖ್ಯೆ ಹೆಚ್ಚಾಗಿದೆ, ಮಹಿಳೆಯರ ಪರಿಸ್ಥಿತಿ ಆಗ್ತಾ ನನಗೆ ವಿಚಾರಿಸಿ ನನ್ನ ಗಮನಕ್ಕೆ ಬಂದಿಲ್ಲ. ರೋಡ್ ರೋಮಿಗಳಿಗೆ ಏನು ವಾರ್ನಿಂಗ್ ಕೊಟ್ಟಿರ್ತಾರೆ ಮಹಿಳೆಯರು? ಅಲ್ಲ ನೋಡಿ, ಈಗ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಹುಬ್ಬಳ್ಳಿ ಧಾರವಾಡ ಭಾಳ ಪ್ರತಿಷ್ಠಿತ ನಗರಗಳು. ಇವು ಶಿಕ್ಷಣ ಕೇಂದ್ರ ಹೌದು, ಇದೊಂದು ವಿದ್ಯಾಕಾಶಿ ಹೌದು. ಔದ್ಯೋಗಿಕವಾಗಿ ಆರೋಗ್ಯ ವಲಯದಲ್ಲಿ ಭಾಳ ಒಳ್ಳೆಯ ಪ್ರಗತಿಯನ್ನು ಹೊಂದ್ತಾ ಇರುವಂಥ ನಗರಗಳು. ಹಾಗಾಗಿ ಯಾರೋ ಕಿಡಿಗೇಡಿಗಳು ಮಾಡುವಂಥ ಕ್ರಿಯೆಗೆ ಎಲ್ಲರ ಒಂದು ಒಳಿತನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಮ್ಮೆಲ್ಲ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಈಗಾಗಲೇ ನಮ್ಮ ಅಕ್ಕಪಡೆಯಿಂದ ಇರ್ಬೋದು ಅಥವಾ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾರು ಈ ಥರ ರಸ್ತೆಗಳಲ್ಲಿ ಓಡಾಡೋವಂಥದ್ದು, ಬೈಕ್ಗಳಲ್ಲಿ 3 ಜನ 4 ಜನ ಈ ಥರ ಹತ್ತಿಸ್ಕೊಂಡು ಬೇಕಾಬಿಟ್ಟಿ ಓಡಾಡೋವಂಥವ್ರು, ಅದೇ ರೀತಿ ಪ್ರತಿ ರಸ್ತೆ ಜಂಕ್ಷನ್ಗಳಲ್ಲಿ ನಿಂತ್ಕೊಳೋದು, ಕೆಲವು ಬೇಕ್ರಿಗಳ ಹತ್ರ ಸಿಗರೇಟು ಸೇದಲಿಕ್ಕೆ, ಬೀಡಾ ಸ್ಟಾಲ್ಗಳ ಹತ್ರ, ಬಾರ್ಗಳ ಹತ್ರ, ರೆಸ್ಟೋರೆಂಟ್ಗಳ ಹತ್ರ, ಮತ್ತು ಕತ್ಲು ಇರೋವಂಥ ಏರಿಯಾಗಳು, ಅದು ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳಗಳ ಸುತ್ತಮುತ್ತ, ಸ್ಕೂಲ್ಗಳು, ಕಾಲೇಜುಗಳು, ಗೌರ್ಮೆಂಟ್ ಆಫೀಸ್ಗಳು, ಗೌರ್ಮೆಂಟ್ ಶಾಲಾ ಕಾಲೇಜುಗಳು ಸುತ್ತಮುತ್ತ ಈ ಥರ ಎಲ್ಲ ಎಲ್ಲೆಲ್ಲಿ ಈ ಥರ ಡಾರ್ಕ್ ಸ್ಪಾಟ್ಸ್ ಇದ್ದಾವೆ ಅಲ್ಲೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಏರಿಯಾ ಡಾಮಿನೇಷನ್ ಮಾಡೋದ್ರ ಮುಖಾಂತರ ಈ ಹಿಂದೆ ಪ್ರಾರಂಭದಲ್ಲಿ ನಾನು ಬಂದಾಗ ಮಾಡಿದ್ದೆ. ಯಾರ್ಯಾರು ಈ ಥರ ಅಲ್ಲಿನ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಪಾರ್ಕ್ಗಳಲ್ಲಿ ಕೂತಿರ್ತಾರೆ, ಔಟ್ಸ್ಕರ್ಟ್ಸ್ ಲೇಔಟ್ಗಳು ಕೂತ್ಕೊಂಡಿರ್ತಾರೆ, ಅಂಥವ್ರೆಲ್ಲರ ಮೇಲೂ ಕ್ರಮ ತಗೊಳ್ಳಲಾಗುತ್ತೆ. ಮತ್ತು ಮಹಿಳೆಯರು, ಯುವತಿಯರು ಮತ್ತು ಪ್ರತಿಯೊಬ್ಬ ನಾಗರಿಕರ ಒಂದು ಸುರಕ್ಷತೆ ನಮ್ಮ ಜವಾಬ್ದಾರಿ. ಅದನ್ನು ಸಂಪೂರ್ಣವಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ನಾನು ಡೀಟೇಲ್ಸ್ ತೊಗೊತಿದ್ದೀನಿ ನಮ್ಮ ಆಫೀಸರ್ಸ್ ಹತ್ರ, ಅಲ್ಲೇ ಮಾತಾಡ್ತೀನಿ. ಬರಲಿ, ನಮಗೆ ಸಾಕ್ಷ್ಯಾಧಾರಗಳು ಸಿಕ್ಕರೆ ಖಂಡಿತ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ. ಅಲ್ಲ, ಈಗ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನೇನು ಡಿಸ್ಕ್ಲೋಷರ್ ಆಗುತ್ತೆ, ಆ ಡಿಸ್ಕ್ಲೋಷರ್ ಆದಾಗ ಈಗ ಯಾವುದೇ ಒಂದು ಕೇಸ್ ಮಾಡಿದಂಥ ಸಂದರ್ಭದಲ್ಲಿ ಎವಿಡೆನ್ಸಸ್ ಬೇಕಾಗುತ್ತೆ, ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಹಾಗಾಗಿ ಇವಾಗ ಯಾರಿಗೆ ಆ ಥರ ಮಾಹಿತಿ ಇದೆ ಅವ್ರು ಬಂದು ನಮಗೆ ಮಾಹಿತಿಯನ್ನು ಕೊಡಲಿ, ಅದ್ರ ಮೇಲೆ ಮುಂದುವರೆದು ನಾವು ಕ್ರಮ ಕೈಗೊಳ್ತೀವಿ. ಅಲ್ಲ, ಖಂಡಿತ. ಈಗ ನಮ್ಮ ಕಂಪ್ಲೇಂಟ್ ಆಧರಿಸಿ ಅದರಲ್ಲಿ ಏನೇನು ಅಂಶಗಳಿದೆ, ಅದರಲ್ಲಿ ಯಾರ್ಯಾರ ಮೇಲೆ ಆರೋಪಿಸಿದ್ದಾರೆ ಪ್ರತಿಯೊಂದು ಕೂಡ ತನಿಖೆ ಆಗುತ್ತೆ. ಹನಿ ಟ್ರ್ಯಾಪ್ ಯಾರಿಗೂ ಆಗಿತ್ತು, ಉದ್ಯಮಿಗಳಿಗೆ ಅಥವಾ ದೊಡ್ಡವ್ರಿಗೆ ಇನ್ಯಾರಿಗೋ ಮಾಡಿದ್ದಾರೆ ಅನ್ನೋಂಥದ್ದಾದರೆ ಆದಂಥವ್ರು ಬಂದು ಕೊಡಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ಲೋಕಲ್ ಸ್ಟ್ಯಾಂಡೇ ಬೇಕಾಗುತ್ತೆ. ಅಥವಾ ನಮ್ಮ ತನಿಖೆಯಲ್ಲಿ ಏನಾದರೂ ಆ ಥರದ್ದು ಅಫೆನ್ಸ್ ಅನ್ನೋವಂಥ ಅಂಶಗಳೇನಾದರೂ ಸಾಕ್ಷ್ಯಾಧಾರಗಳು ದೊರೆತಲ್ಲಿ ಅದನ್ನು ಕೂಡ ನಾವು ಮುಂದುವರಿಸ್ತೀವಿ.